ಆದಂತಹ ಅತ್ಯಂತ ಆಕರ್ಷಕ ಸ್ಟಾಲ್ಗಳು. ಒಂದೇ ಸೂರಿನಲ್ಲಿ 10ಕ್ಕೂ ಹೆಚ್ಚು ವೆರೈಟಿಯ ಸ್ಟಾಲ್ಗಳು ನಮ್ಮನ್ನ ಸೆಳಿತವೆ. ಬನ್ನಿ, ಶುಚಿ ರುಚಿಯ ಜೊತೆಗೆ ಅತ್ಯಂತ ಕಮ್ಮಿ ಬೆಲೆಯಲ್ಲೂ ಕೂಡ ನಮ್ಗೆ ಆಹಾರ ಅಥವಾ ಬೇರೆ ಬೇರೆ ರೀತಿಯಾದಂತಹ ಪ್ರಾಡಕ್ಟ್ಗಳು ನಮ್ಗೆ ಸಿಗತ್ತೆ. ಮಲ್ಪೆ ಎನ್ನುವಂಥದ್ದು ಪ್ರವಾಸಿಗರ ಒಂದು ದೊಡ್ಡ ತಾಣ. ಇಡೀ ಜಗತ್ತೇ ಇಲ್ಲಿ ಬರುತ್ತೆ. ಸೊ ಇಡೀ ಜಗತ್ತನ್ನ ಸ್ವಾಗತಿಸ್ಲಿಕ್ಕೆ ಇನ್ ಮುಂದೆ ಮಲ್ಪೆ ಫುಡ್ ಸ್ಟ್ರೀಟ್ ಕಾಯ್ತಾ ಇರುತ್ತೆ. ಬನ್ನಿ, ಸೊ ಈ ಕುರಿತು ಇಲ್ಲಿ ಯಾವ್ಯಾವೆಲ್ಲ ಸ್ಟಾಲ್ ಇದೆ, ಸೊ ಏನೆಲ್ಲ ಅಲ್ಲಿ ಇರಲಿದೆ ಎನ್ನುವಂತದ್ದನ್ನ ಹೇಳಿ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ನಂದಳಿಕೆ ಶ್ರೀಕಾಂತ್ ಭಟ್ರು ಹಾಗೂ ಅವಿನಾಶ್ ಪೂಜಾರಿ ಅವರು ಸೇರಿ ಶುರು ಮಾಡಿದ ಒಂದು ಕಾನ್ಸೆಪ್ಟ್. ಪಾನಿಪುರಿ ಇರ್ಬೋದು, ಅಥವಾ ನಮ್ಮ ಕೋಸ್ಟಲ್ ಸೀ ಫುಡ್ ಇರ್ಬೋದು, ಅಥವಾ ನಿಮ್ಗೆ ಚೈನೀಸ್ ಐಟಮ್ ಇರ್ಬೋದು, ಅಥವಾ ಬರ್ಗರ್ಸ್ ಇರ್ಬೋದು, ಎಲ್ಲವೂ ಒಂದೇ ಸೂರಿನಡಿ ಕೊಡ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಇದನ್ನ ಸ್ಟಾರ್ಟ್ ಮಾಡಿದ ಸರ್. ಇಲ್ಲಿಗ ಯಾವ್ದೆಲ್ಲ ಸ್ಟಾಲ್ಗಳಿವೆ ಒಂದೊಂದನೆ ನೋಡ್ಕೊಂಡು ಹೋಗೋಣ ಸರ್. ಆಯ್ತು ಸರ್. ಫಸ್ಟಿಗೆ ನಮ್ಗೆ ಏನಂದ್ರೆ ಸೀ ಫುಡ್ ಇದೆ. ಸೀ ಫುಡ್ ಅಲ್ಲಿ ನಿಮ್ಗೆ ನಾವಂದ್ರೆ ದೊಡ್ಡ ದೊಡ್ಡ ಮೀನುಗಳನ್ನು ಜಾಸ್ತಿ ಹಾಕ್ಲಿಲ್ಲ. ಈಗ ಸದ್ಯ ಅಂದ್ರೆ ಈಗ ಏನಾಗ್ತದೆ, ಫ್ಯಾಮಿಲಿ ಬರ್ತಾರೆ. ಫ್ಯಾಮಿಲಿ ಬಂದವರಿಗೆ ನಮ್ಗೆ ಡಿಸ್ಕೋದು ತವಾ ಫ್ರೈ ಬೇಕು ಹೇಳ್ತಾರೆ, ಅಥವಾ ಮುರು ತವಾ ಫ್ರೈ ಬೇಕು ಹೇಳ್ತಾರೆ, ಅಥವಾ ನಿಮ್ಗೆ ಪ್ರಾನ್ಸ್ ಗೀ ರೋಸ್ಟ್ ಬೇಕು ಅಂತ ಹೇಳಿ ಹೇಳ್ತಾರೆ, ಅಥವಾ ನಿಮ್ಗೆ ಸ್ಕ್ವಿಡ್ ಬೊಂಡಾಸ್ ಅದರದ್ದು ಗೀ ರೋಸ್ಟ್ ಎಲ್ಲ ಬೇಕು ಹೇಳ್ತಾರೆ. ಅದನ್ನೆಲ್ಲ ನಾವು ಇಲ್ಲಿ ಮಾಡಿ ಕೊಡ್ತೇವೆ ಲೈವ್ ಅವರ ಎದುರಿಗೆ. ಈಗ ನೀವು ನೋಡ್ಬೋದು, ಇಲ್ಲಿ ನಾವು ಇಲ್ಲ ಈ ತವಾದಲ್ಲಿ ಹಾಕಿ ಅವರ ಎದುರೇ ಮಾಡಿ ಕೊಡ್ತೇವೆ. ನಮ್ಮ ಮುಂದೆ ಹೌದೌದು, ನಿಮ್ಮ ಮುಂದೆ ತಯಾರಾಗ್ತದೆ. ನೆಕ್ಸ್ಟ್ ಚಿಂದೂರು ಸೆಕ್ಷನ್ ಅಲ್ಲಿ ನಮ್ಗೆ ಎಲ್ಲ ರೋಟಿ, ನಾನ್, ಕುಲ್ಚಾ, ಪರೋಟ ಈ ಏರಿಯಾದಲ್ಲಿ ಎಲ್ಲೂ ಸಿಗುವುದಿಲ್ಲ. ಮಲ್ಪೆ ಬೀಚಿಗೆ ಬಂದವರು ಎಲ್ಲೆಲ್ಲೋ ಹೋಗ್ತಾರೆ, ಪಾಪ ಹಸಿವಾಗಿರ್ತದೆ. ಹಸಿವಾದವರು ಹೋಗ್ಬೇಕು ಎಲ್ಲಿಗೆ, ಉಡುಪಿಗೆ ಹೋಗ್ಬೇಕು. ಆ ಉಡುಪಿಗೆ ಹೋಗುವ ಆ ದೂರವನ್ನ ನೀವು ಇದು ಮಾಡುವ ಬದಲು ಇಲ್ಲಿಗೆ ಬಂದ್ಬಿಡಿ, ನಮ್ಮಲ್ಲಿಗೆ ಬಂದ್ಬಿಡಿ. ಇಲ್ಲಿ ನಿಮ್ಗೆ ಎಲ್ಲದೂ ಸಿಗ್ತದೆ, ರೋಟಿ, ನಾನ್, ಕುಲ್ಚಾ, ಪರೋಟ, ಆಮೇಲೆ ವೆರೈಟೀಸ್ ಆಫ್ ಕಬಾಬ್, ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಎಲ್ಲಾ ಕಬಾಬ್ಗಳು ನಮ್ಮಲ್ಲಿ ಸಿಗ್ತದೆ. ಚೈನೀಸ್ ಸೆಕ್ಷನ್ ತುಂಬಾ ಚೆನ್ನಾಗಿದೆ. ಚೈನೀಸ್ ಅಲ್ಲಿ ನಿಮ್ಗೆ ನೂಡಲ್ಸ್, ಆಮೇಲೆ ಫ್ರೈಡ್ ರೈಸ್, ಶೆಜ್ವಾನ್ ಪ್ರಿಪರೇಷನ್ಸ್, ಪ್ಲಸ್ ನಿಮ್ಗೆ ಇದು ಏನು ಎಲ್ಲಾ ನಮ್ನಿಯ ಮಂಚೂರಿ, ಚಿಲ್ಲಿ ಚಿಕನ್, ಇಂಥದೆಲ್ಲ ವೆರೈಟಿ ಫ್ರೆಶ್ ನಿಮ್ ಎದುರೆ. ಈ ರೆಸ್ಟೋರೆಂಟಿನ ಮೇನ್ ಕಾನ್ಸೆಪ್ಟ್ ಏನಂದ್ರೆ, ನೀವು ನೋಡ್ಬೋದು ಏನ್ ಆಗ್ತದೆ ಅನ್ನೋದು, ನೀವು ನೋಡ್ಬೋದು, ನೋಡಿ ನೀವು ತಗೊಳ್ಬಹುದು. ನಿಮ್ಮ ಕಣ್ಣು ಮುಂದೆ ನಾವ್ ಏನ್ ಹಾಕ್ತೇವೆ ಅನ್ನೋದು ಸಮೇತ ನೋಡ್ಬೋದು. ಆಮೇಲೆ ಇನ್ನೊಂದು ವಿಚಾರ ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ, ನಾವು ಯಾವುದೇ ಒಂದು ಕೆಮಿಕಲ್ ಇರ್ಲಿ, ಕಲರ್ ಇರ್ಲಿ, ಅಥವಾ ಅಜಿನೋಮೋಟೋ ಇರ್ಲಿ, ಅಂತದ್ ಯಾವ್ದನ್ನು ನಾವು ಇಲ್ಲಿ ಯೂಸ್ ಮಾಡೋದಿಲ್ಲ. ನಿಮ್ಮ ಎದುರೆ ನಿಮಗೆ ಕಾಣ್ತದೆ ನಾವ್ ಏನ್ ಹಾಕ್ತೇವೆ, ಯಾವ ಎಣ್ಣೆ ಯೂಸ್ ಮಾಡ್ತೇವೆ ಅನ್ನೋದು ಸಮೇತ ನೀವು ನೋಡ್ಬೋದು. ಕಾಂಟಿನೆಂಟಲ್ ಸೆಕ್ಷನ್ ಅಂತ ಹೇಳಿ ಇದೆ ಇನ್ನೊಂದು ಸ್ಟಾಲ್, ಅದು ಕಾಂಟಿನೆಂಟಲ್ ಸೆಕ್ಷನ್. ಅಲ್ಲಿ ನಿಮ್ಗೆ ಎಲ್ಲಾ ನಮೂನೆಯ ಬರ್ಗರ್, ಪಿಜ್ಜಾ ಇವೆಲ್ಲ ಐಟಮ್ಗಳು ಸಿಗ್ತದೆ. ಮರಿನರಾ ಸಾಸ್ ಅಂತೇಳಿ, ಪಾಸ್ತಾ ಕುಕ್ಡ್ ಇನ್ ಮರಿನರಾ ಸಾಸ್, ಅಥವಾ ಪಾಸ್ತಾ ಕುಕ್ಡ್ ಇನ್ ವೈಟ್ ಸಾಸ್, ಅದಕ್ಕೆ ಆಲ್ಫ್ರೆಡೋ ಸಾಸ್